ಚಿಂಟು ಚಿಂಟು ಇದೆಲ್ಲ ಮಗನೆ ಸ್ಕೂಲ್ ಟೈಮ್ ಆಯ್ತು. ಅಪ್ಪ ಇನ್ನೊಂದ್ ಸ್ವಲ್ಪ ತಪ್ಪ. ಯಾಕೆ ಮಗನೆ? ತುಂಬಾ ನಿದ್ದೆ ಬರ್ತಿದೆಪ್ಪ. ಸ್ಕೂಲ್ ಹೋಗಲ್ವಾ? ಹೋಗ್ಬೇಕು. ಮತ್ತೆ ಎದ್ದೇಳು, ಮತ್ತೆ ಸ್ಕೂಲ್ ಹೋಗ್ಬೇಕು ತಾನೆ. ನಾನು ರೆಡಿ ಕೆಲ್ಸಕ್ಕೆ ಹೋಗ್ಬೇಕು ತಾನೆ. ಎದ್ದೇಳು ಹೇಳು ಮಗ, ಹೇಳು ಕಳ್ಳನು ಒಣ ರೆಡಿ ಆಗೋಣ. ಅಲ್ಲಿ ಮಾಮಿ ಕೈ ಮುಗಿ ಹೋಗೋಣ. ಅಪ್ಪನೇ ನನ್ನ ಲೋಕವೆಲ್ಲ, ನಿನ್ನ ನೆರಳೇ ನನ್ನ ಭಾಗ್ಯವೆಲ್ಲ, ನಿನ್ನ ನಗುವಲ್ಲಿ ನನ್ನ ಸಂತೋಷ, ನಿನ್ನ ಪ್ರೀತಿಯೇ ನನ್ನ ಉಸಿರೆಲ್ಲ. ಅಪ್ಪನೇ ಜನ್ಮದಲ್ಲಿ ಸಿಕ್ಕ ಅಮೂಲ್ಯ ಕಾಣಿಕೆ ನೀನು ನನ್ನ ಅಪ್ಪನೇ, ನನ್ನ ಹೀರೋ ನೀನು. ಅಪ್ಪನೇ ನನ್ನ ಲೋಕವೆಲ್ಲ, ನಿನ್ನ ನೆರಳೇ ಪ್ರೀತಿಯೇ ನನ್ನ ಉಸಿರೆಲ್ಲ. ಅಪ್ಪ ನಮ್ಮ ಸ್ಕೂಲಲ್ಲಿ ಎಲ್ಲಾರ ಹತ್ರನೂ ಗೊಂಬೆ ಇರೋದಾಗಿತ್ತು, ನನಗೂ ಕೊಡ್ಸಕ್ಕ ಪ್ಲೀಸ್. ಚಿಂಟು, ಈ ಶನಿವಾರ ನೀನು ಹುಟ್ಟುಹಬ್ಬ. ಆ ಹುಟ್ಟುಹಬ್ಬಕ್ಕೆ ನಾನು ನಿಮಗೆ ಗೊಂಬೆ ಇರೋ ಬ್ಯಾಗ್ ಕೊಡಿಸ್ತೀನಿ. ಸ್ಕೂಲ್ ಹೋಗೋಣ ಪಪ್ಪ. ಬಾಯ್ ಅಪ್ಪ ಅಂಕಲ್. ಚೋಟು, ಹೇಳಿ ಅಣ್ಣ. ಪಾರ್ಟಿ ಬಂದಿದ್ದಾನೆ ಗಾಡಿಯನ್ನು ಬಂದಿ ಬೈಬಿಟ್ಟು ಹೋದ ಅಣ್ಣ ನಿಮ್ಗೆ. ಯಾಕೆ ಬೇಗ ಬೇಕಂತ ಗಾಡಿ ಅವ್ರಿಗೆ ಬೈಬಿಟ್ಟು ಹೋದ. ಬೈದ್ಬಿಟ್ಟು ಹೋದ್ನ? ಈಗ ಬೇಕಂತ ಗಾಡಿ ಅವ್ರಿಗೆ. ನಾಳೆ ನಾಡ್ದು 2 ದಿನ ಆಗುತ್ತೆ ಗಾಡಿ ರೆಡಿ ಆಗೋದು. 16 ಸ್ಪಾನರ್ ಕೊಡಲಿ.
ನನ್ ಮಗಳು ಹುಟ್ಟದಪ್ಪ ಐತೆ ಕಣ, ₹1 ದುಡ್ಡಿಲ್ಲ. ಬೆಳಗ್ಗೆ ಮಂದಿ ಬೈಬಿಟ್ಟು ಹೋದ. ದುಡ್ಡು ಬೇರೆ ಇಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಕಣ. ಸ್ವಲ್ಪ ವೇಸ್ಟ್ ಕೊಡು. ಬೇಗ ಸರ್ವಿಸ್ ಮಾಡ್ಕೊಡಪ್ಪ. ಎಷ್ಟ್ ದಿನ ಆಯ್ತು ಕೊಟ್ಟು ಗಾಡಿನ? ಅಣ್ಣ ಇದೊಂದು ಐಟಮ್ ಸಿಕ್ಕಿರಲ್ಲ ಅಣ್ಣ, ಐಟಮ್ ಸಿಕ್ಕಿದೆ ಲೇಟ್ ಆಯ್ತು. ನೀನು ಮಾಡಿದ ಒಂದ್ 2 ದಿನ ಬೇಗ ಕ್ಲಿಯರ್ ಮಾಡ್ಕೊಡಿ. ಮಾಡ್ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡು. ಬೇಗ ಮಾಡ್ಕೊಡಿ. ಇದೊಂದು ಐಟಮ್ ಸಿಕ್ಕಿರಲ್ಲ, ಬೆಂಗಳೂರಿಂದ ತರಿಸಿರೋದು, ಮಾಡಿಸ್ಕೊಟ್ಟು ಕೊಡಿಸ್ತೀನಿ. ತರ್ಸ್ಕೊಡಿ, ಸ್ವಲ್ಪ ಲೇಟ್ ಮಾಡ್ಬೇಡಿ. ಆಯ್ತಾಯ್ತು, ಓಕೆ. ಚಲೋ ಇದು ಫಿಟ್ ಮಾಡ್ಬಿಡು, ಹಂಗೆ ಒಂಚೂರು ಟೈಟ್ ಮಾಡಿದ್ ನಾ ಕೊಡ್ತೀನಿ. ಈ ಕೆಲಸ ಎಲ್ಲ ನೀಟಾಗಿ ಮಾಡ್ತಿದ್ದೀರೇನ್ರ? ಬೇಗ ಬೇಗ ಮಾಡಿ. ಕಸ್ಟಮರ್ ಮಾಡಿ ಬೇಗ ಬೇಗ. ಏನಾಯ್ತು, ಲೆಕ್ಕ ತಗೊಂಡೋಗಿದ್ದೇನೆ ಇದು? ಅಣ್ಣ ತಗೊಂಡೋಗಿದ್ದೀನಿ, ಲೇತಿನ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ವಾಪಸ್ ತಗೊಂಬಂದೆ ಅಣ್ಣ. ಯಾವಾಗ ಮಾಡ್ಕೊಡ್ತಾನಂತೆ? ನಾನು ನಾಳೆ ನಾಳೆ ಕೊಡ್ತೀನಿ ಅಂತ ಹೇಳ. ಕಸ್ಟಮರ್ ಬೇಗ ಕೊಡಬೇಕು, ಬೇಗ ಮಾಡಿಸ್ಕೊಂಡು ರೆಡಿ ಮಾಡು. ಅಣ್ಣ ನನ್ನ ಮಗಳು ಹುಟ್ಟಿದಬ್ಬ ಇದೆ, ಒಂದು ₹500 ಅಡ್ವಾನ್ಸ್ ಬೇಕಾಗಿದೆ. ದಿನ ಇದೇ ಆಗೋಯ್ತಲ್ಲ ಕತೆ ನಿಮ್ದು. ಹಳೇದೇ ಕ್ಲಿಯರ್ ಆಗಿಲ್ಲ ಅಡ್ವಾನ್ಸ್. ಈ ಸರಿ ಕೊಡಿ ಅಣ್ಣ, ನೆಕ್ಸ್ಟ್ ಟೈಮ್ ಎಲ್ಲ ಕ್ಲಿಯರ್ ಮಾಡ್ಕೊಡಿ. ಇಲ್ಲ ಕೊಡಕ್ಕಿಲ್ಲ, ಆಗಲ್ಲ. ನೀಟಾಗಿ ಕೆಲಸ ಮಾಡು. ಇಷ್ಟ ಇದ್ರೆ ಕೆಲಸ ಮಾಡು, ಕಷ್ಟ ಇದ್ರೆ ಬಿಟ್ಬಿಟ್ಟು ಹೋಗು. ದುಡ್ಡು ಕಾಸೆಲ್ಲ ಕೊಡಕ್ಕಾಗಲ್ಲ. ಗಾಡಿ ರೆಡಿ ಮಾಡಿ ಬೇಗ ಬೇಗ. ಮುಬಾರಕ್ ಬೈ. ಏನಣ್ಣ ಸಮಾಚಾರ? ₹1,000 ಸಾಲ ಬೇಕಾಗಿತ್ತು, ಕೊಡ್ತೀನಿ ಕೊಡಿ. ವೆಲ್ಡಿಂಗ್ ಕೆಲಸ ಐತೆ, ಮಾಡ್ತೀರಾ? ಮಾಡ್ತೀನಿ ಅಣ್ಣ. ಮಾಡಿ ಆಯ್ತು. ಗಾಡಿ ಕೆಲಸ ಐತೆ, ಇವತ್ತು ಗಾಡಿ ಡೆಲಿವರಿ ಕೊಡಬೇಕು. ಕೆಲಸ ಮಾಡ್ಬಿಡಿ, ಪೇಮೆಂಟ್ ಇಸ್ಕೊಂಡು ಹೋಗಿ. ಸರಿ ಅಣ್ಣ, ಆಯ್ತು. ಬೈ ಕೆಲಸ ಮುಗೀತು. ಕೆಲಸ ಮುಗೀತಾ? ಕೆಲಸ ಆಯ್ತಾ ಇರ್ದು? ಕೆಲಸ ಮುಗೀತಾ ಇರ್ದು? ತಗೊಳ್ಳಿ ಅಣ್ಣ ನಿಮ್ ಪೇಮೆಂಟ್. ಸರಿ, ಬರ್ತೀರಾ? ಆಯ್ತು. ಅಪ್ಪನೇ ನನ್ನ ಲೋಕವೆಲ್ಲ, ನಿನ್ನ ನೆರಳೇ ನನ್ನ ಭಾಗ್ಯವೆಲ್ಲ, ನಿನ್ನ ನಗುವಲ್ಲಿ ನನ್ನ ಸಂತೋಷ, ನಿನ್ನ ಪ್ರೀತಿಯೇ ನನ್ನ ಉಸಿರೆಲ್ಲ. ಅಪ್ಪನೇ ನಿನ್ನ ನೆರಳೇ ನನ್ನ ಭಾಗ್ಯವೆಲ್ಲ. ಅಪ್ಪ ಅಂಕಲ್, ಇವತ್ ನನ್ ಬರ್ತಡೆ. ಅಪ್ಪ ಇನ್ನ ಬಂದಿಲ್ಲ, ತುಂಬಾ ಬೇಜಾರಾಯ್ತೈತೆ. ದೇವರು ನೀನು, ಕಣ್ಣೀರು ಬಂದಾಗ ಒರೆಸಿದ ಮಮತೆ ನೀನು, ನನ್ನ ಕನಸುಗಳಿಗೆ ರೆಕ್ಕೆ ಕೊಟ್ಟ ಹೀರೋ ನೀನು, ನನ್ನ ಬದುಕಿಗೆ ಬೆಳಕಾದ
ನನ್ನ ಹೆಸರು ಚಿಂಟು. ನನ್ನ ಶಾಲೆಯ ಟೀಚರ್ ಇವತ್ತು ನಿಮ್ಮ ಹೀರೋ ಯಾರು ಅಂತ ಕೇಳಿದ್ರು. ಎಲ್ರೂ ಟಿವಿಯಲ್ಲಿ ಬರೋ ಶಕ್ತಿಮಾನ್, ಸ್ಪೈಡರ್ ಮ್ಯಾನ್ ಅಂದ್ರು. ಆದ್ರೆ ನನ್ನ ಸೂಪರ್ ಹೀರೋ ನಮ್ಮ ಅಪ್ಪ. ನಮ್ಮ ಅಪ್ಪಂಗೆ ದಿನ ಕೈಯೆಲ್ಲ ನೋವಾಗುತ್ತೆ, ಆದ್ರೆ ನನ್ನ ಎತ್ಕೊಂಡು ಆಟ ಆಡಿಸ್ತಾರೆ. ಅವ್ರ ಹತ್ರ ಒಳ್ಳೆ ಬಟ್ಟೆನೂ ಇಲ್ದಿದ್ರು ನನಗೆ ಒಳ್ಳೆ ಬಟ್ಟೆ ಕೊಡಿಸ್ತಾರೆ. ಅವ್ರ ಕೈಯಲ್ಲಿ ದುಡ್ಡು ಇಲ್ಲ ಅಂದ್ರು ನನಗೆ ಹೊಸ ಬ್ಯಾಗ್ ಕೊಡಿಸ್ತೀನಿ ಅಂದಿದ್ದಾರೆ. ನನಗೆ ಹೊಸ ಬ್ಯಾಗ್ ಬೇಡ ಟೀಚರ್. ನನ್ನ ಅಪ್ಪ ದಿನ ರಾತ್ರಿ ಬೇಗ ಮನೆಗೆ ಬಂದು ನನ್ನ ಜೊತೆ ಆಟ ಆಡಿದ್ರೆ ಸಾಕು. ಐ ಲವ್ ಯು ಅಪ್ಪ. ಎಷ್ಟು ನೋವಿನಿಂದ ಬರ್ತಿದೆ ಈ ಮಗು. ನಾನೆಂತ ಪಾಪಿ. ನನ್ನ ಮಗಳ ಜೊತೆ ಸ್ವಲ್ಪ ಸಮಯ ಕೊಡಬೇಕಾಗಿತ್ತು. ದಿನ ನಾನು ಕೆಲಸ ಅಂತ ಮಗಳ ಜೊತೆ ಸಮಯನೇ ಕೊಡ್ಲಿಲ್ಲ. ಸಾರಿ ಮಗಳೇ, ಇನ್ನು ಮುಂದೆ ನಾನು ನಿನ್ ಜೊತೆ ಸಮಯ ಕೊಡ್ತೀನಿ. ಯಾಕೆ ಅಪ್ಪ ಅನ್ನಿಸ್ತೀರಾ? ನನಗೆ ಬ್ಯಾಗ್ ತಂದಿಲ್ಲ ಅಂತಾನೆ. ನನಗೆ ಬ್ಯಾಗ್ ಹೋಗ್ಲಿಕ್ಕೆ ಏನು ಬೇಡ, ನೀವು ಬಂದಿಲ್ಲ ಅಷ್ಟು ಸಾಕು ನನಗೆ. ಇವತ್ತು ಹುಟ್ಟಹಬ್ಬ ಅಲ್ವಾ ಮಗನೇ? ನಿನ್ಗೆ ಬ್ಯಾಗ್ ನಿಜವಾಗ್ಲೂ ತಂದಿದ್ದೀನಿ. ನೀನ್ ಕೇಳ್ದಲ್ಲ ಡಾಲಿ ಬ್ಯಾಗು, ಆ ಗೊಂಬೆ ಬ್ಯಾಗ್ ಕೇಳ್ದಲ್ಲ ಮಗನೇ, ಅದು ತಂದಿದ್ದೀನಿ. ಖುಷಿ ಆಯ್ತಾ? Thank you, ಪಪ್ಪ. ಹುಟ್ಟುಹಬ್ಬದ ಶುಭಾಶಯಗಳು. ಈಗ ಕೇಕ್ ಕಟ್ ಮಾಡ್ಸೋಣ. Okay, ಪಪ್ಪ. ಹುಟ್ಟುಹಬ್ಬದ ಶುಭಾಶಯಗಳು. I love you, ಮಗನೇ. I love you too, ಪಪ್ಪ. ಅಪ್ಪನೇ ನನ್ನ ಲೋಕವೆಲ್ಲ, ನಿನ್ನ ನೆರಳೇ